ಮನಸ್ಸಿಗೆ ದುಃಖವಾದಾಗ ಈ ಕಥೆ ಕೇಳಿ. ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ದರೂ ಮನಸ್ಸು ಮಾತ್ರ ಖಾಲಿಯಾಗಿರುತ್ತದೆ. ಯಾರೊಂದಿಗೂ ಮಾತನಾಡಬೇಕು ಅನ್ನಿಸುವುದಿಲ್ಲ. ನಗುವಿನ ಹಿಂದೆ ನೋವು ಅಡಗಿರುತ್ತದೆ. ಆ ನೋವನ್ನು ಯಾರಿಗೂ ಹೇಳಲಾಗುವುದಿಲ್ಲ. ಒಂದು ನಗರದಲ್ಲಿ ಅರ್ಜುನ್ ಎಂಬ ಯುವಕನಿದ್ದ. ಅವನಿಗೆ ದೊಡ್ಡ ಕನಸುಗಳಿದ್ದವು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಆಸೆ ಇತ್ತು. ಆದರೆ ಅವನು ಏನು ಮಾಡಿದರೂ ಸೋಲಾಗುತ್ತಿತ್ತು. ಓದಿನಲ್ಲಿ ನಿರೀಕ್ಷಿಸಿದ ಫಲಿತಾಂಶ ಸಿಗಲಿಲ್ಲ. ಕೆಲಸ ಹುಡುಕಿದರೂ ಅವಕಾಶ ಸಿಗಲಿಲ್ಲ. ಅವನು ನಂಬಿದ ಕೆಲವು ಜನರು ಕೂಡ ಅವನನ್ನು ಬಿಟ್ಟು ಹೋದರು. ಒಂದು ದಿನ ಅವನು ತುಂಬ ಬೇಸರದಿಂದ ಮನೆಯ ಮೇಲ್ಛಾವಣಿಯಲ್ಲಿ ಕುಳಿತಿದ್ದ. ಆಕಾಶದ ಕಡೆ ನೋಡುತ್ತಾ ತನ್ನ ಜೀವನದ ಬಗ್ಗೆ ಯೋಚಿಸುತ್ತಿದ್ದ. ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡ. ಆ ಸಮಯದಲ್ಲಿ ಅವನ ಅಜ್ಜ ಅಲ್ಲಿಗೆ ಬಂದರು. ಅವರು ಅರ್ಜುನ್ ಪಕ್ಕದಲ್ಲಿ ಕುಳಿತು ಒಂದು ಕಥೆ ಹೇಳಿದರು. ಒಮ್ಮೆ ಒಂದು ಚಿಕ್ಕ ಹಕ್ಕಿ ಇತ್ತು. ಅದು ಮೊದಲ ಬಾರಿಗೆ ಹಾರಲು ಪ್ರಯತ್ನಿಸಿತು. ಆದರೆ ನೆಲಕ್ಕೆ ಬಿದ್ದಿತು. ಮತ್ತೆ ಪ್ರಯತ್ನಿಸಿತು. ಮತ್ತೆ ಬಿದ್ದಿತು. ಹೀಗೆ ಹಲವು ಬಾರಿ ಬಿದ್ದರೂ ಅದು ಪ್ರಯತ್ನ ನಿಲ್ಲಿಸಲಿಲ್ಲ. ಒಂದು ದಿನ ಅದೇ ಹಕ್ಕಿ ಆಕಾಶದ ತುಂಬ ಎತ್ತರಕ್ಕೆ ಹಾರಿತು. ಅದಕ್ಕೆ ಕಾರಣ ಅದು ಎಂದಿಗೂ ಸೋಲನ್ನು ಅಂತ್ಯ ಎಂದು ಭಾವಿಸಲಿಲ್ಲ. ಈ ಮಾತುಗಳು ಅರ್ಜುನ್ ಮನಸ್ಸಿನಲ್ಲಿ ಆಳವಾಗಿ ಉಳಿದವು. ಅವನು ಅರಿತುಕೊಂಡ, ಜೀವನದಲ್ಲಿ ಬಿದ್ದರೆ ಅದು ಸೋಲು ಅಲ್ಲ, ಮತ್ತೆ ಎದ್ದು ನಿಲ್ಲದಿದ್ದರೆ ಮಾತ್ರ ಅದು ಸೋಲು. ಆ ದಿನದಿಂದ ಅವನು ತನ್ನ ಕಷ್ಟಗಳನ್ನು ಶತ್ರುಗಳಂತೆ ಅಲ್ಲ, ಶಿಕ್ಷಕರಂತೆ ನೋಡಲು ಪ್ರಾರಂಭಿಸಿದ. ಸ್ನೇಹಿತರೆ, ಇಂದು ನೀವು ದುಃಖದಲ್ಲಿರಬಹುದು. ನೀವು ಪ್ರೀತಿಸಿದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ನಿಮ್ಮ ಕನಸುಗಳು ದೂರವಾಗಿರುವಂತೆ ಕಾಣಬಹುದು. ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತಿಲ್ಲ ಅನ್ನಿಸಬಹುದು. ಆದರೆ ನೆನಪಿರಲಿ, ಕತ್ತಲೆಯ ರಾತ್ರಿ ಎಷ್ಟು ಉದ್ದವಾಗಿದ್ದರೂ ಕೊನೆಗೆ ಸೂರ್ಯ ಉದಯಿಸುತ್ತಾನೆ. ಮಳೆ ಎಷ್ಟು ಜೋರಾಗಿ ಬಂದರೂ ಕೊನೆಗೆ ನಿಲ್ಲುತ್ತದೆ. ಹಾಗೆಯೇ ನಿಮ್ಮ ದುಃಖವು ಒಂದಿನ ಮುಗಿಯುತ್ತದೆ. ನಿಮ್ಮ ಜೀವನದ ಈ ಅಧ್ಯಾಯ ಕಷ್ಟವಾಗಿರಬಹುದು, ಆದರೆ ಇದು ನಿಮ್ಮ ಸಂಪೂರ್ಣ ಕಥೆಯಲ್ಲ. ಇಂದು ನೀವು ಅಳುತ್ತಿರುವ ಕಾರಣವೇ ನಾಳೆ ನಿಮ್ಮ ಶಕ್ತಿಯಾಗಬಹುದು. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡಿ. ನಿಮ್ಮನ್ನು ನೀವು ನಂಬಿ, ನಿಮ್ಮ ಕನಸುಗಳನ್ನು ನಂಬಿ, ಸಮಯವನ್ನು ನಂಬಿ. ಏಕೆ ಎಂದರೆ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಆ ಕಷ್ಟದ ದಿನಗಳು ನನ್ನನ್ನು ಬಲಿಷ್ಠನನ್ನಾಗಿ ಮಾಡಿದ್ದವು ಎಂದು ಹೆಮ್ಮೆಯಿಂದ ಹೇಳುತ್ತೀರಿ. ಧನ್ಯವಾದಗಳು.